ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೋಗ್ಲಾಡಿ 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 ಯಾರು? ನಿಮ್ಮ ಮಗಳು ಸಿರಿ. ಸರಿ ಬಂದ್ಯಾ? ನಡಿಯಮ್ಮ ಮನೆಗೆ ಹೋಗೋಣ. ಯಾಕಪ್ಪ ಆಟ ಆಡ್ತಾ ಇದೆಯಲ್ಲ, ಏನಾಯ್ತು? ಇದಕ್ಕಿದ್ದ ಹಾಗೆ ಮನೆಗೆ ಹೋಗೋಣ ಅಂತಿದ್ಯಾ? ಸಮರ್ಥ ಬರೋವರೆಗೂ ಇರಪ್ಪ, ಆಮೇಲೆ ಹೋದ್ರಾಯ್ತು. ಇಲ್ಲಮ್ಮ, ಈಗ ನೀನು ನನ್ನ ಮನೆಗೆ ಕರ್ಕೊಂಡು ಹೋಗು. ಹೋಗ್ಬಾ ಸೋಗ್ಲಾಡಿ, ಅವ್ರಿಗೂ ಏನೇನೋ ಕೆಲಸಗಳಿರುತ್ತೆ. ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆನಲ್ಲಿ ಇದ್ಬಾ. ಅಲ್ಲ ತಾತ, ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಏನೋ ಕೆಲಸ ನೆನಪಾಗಿರುತ್ತೆ. ಹೋಗ್ಬಾ. ಬಾಪ. ಆಟ ಆಡ್ತಾ ಆಡ್ತಾ ಮರ್ತು ಬಿಟ್ರು ಅನ್ಸುತ್ತೆ, ಇಲ್ಲಾಂದ್ರೆ ಅವರೇ ಗೆಲ್ಲೋರು. ನಿಜ ಹೇಳಬೇಕು ಅಂದರೆ ಇದಕ್ಕೆಲ್ಲ ಮಾಧವ್ ಅವರೇ ಕಾರಣ. ಅವ್ರಿಗೂ ಈ ಫೋಟೋ ಕಳಿಸಿದ್ರೆ ಖುಷಿ ಪಡ್ತಾರೆ. ನಮಸ್ತೆ ಮಾಧವ್ ಅವರೇ. ಇವತ್ತಿಂದ ಅನ್ನಪೂರ್ಣ ಟಿಫಿನ್ ಸರ್ವಿಸ್ ಶುಭ ಆರಂಭ ಆಗಿದೆ. ಪಾಪು ಆಫೀಸ್ಗೆ ಡಬ್ಬಿ ಹೋಗಿದೆ. ಇದಕ್ಕೆ ಸ್ಫೂರ್ತಿ ತುಂಬಿದ ನಿಮಗೂ ತುಂಬ ಧನ್ಯವಾದಗಳು. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮನೇಲಿ ಎಲ್ಲರ ಸಹಕಾರ, ಜೊತೆಗೆ ಕೆಫೆಲ್ ನೀವು ಆಡಿದಂಥ ಮಾತುಗಳು, ನಿಮ್ಮ ಪ್ರೋತ್ಸಾಹ. ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಇದು ರಿಯಲಿ ಅಂದರೆ ನಿಜ ಅಂತ. ಬಿ ಪ್ರೌಡ್ ಆಫ್ ಯು. ಮದುವೆ ಆಗಿ ಇಷ್ಟು ಟೈಮ್ ಆಯಿತು, ಇನ್ನೂ ಹನಿಮೂನ್ ಪ್ಯಾಕೇಜ್ ನೋಡ್ತಾನೆ ಇದೆಯಲ್ಲೋ. ಒಂದು ವಾರ ರಜೆ ಹಾಕಿ ಹೋಗ್ಬರೋ. ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ. ನಿನಗೆ ಟೈಮ್ ಬಂತು ಇಲ್ವಾ ಗೊತ್ತಿಲ್ಲ, ನಮಗಂತೂ ಒಳ್ಳೆ ಟೈಮ್ ಬಂತು. ಇಷ್ಟೊಳ್ಳೆ ಊಟ ಮಾಡೋಕ್ಕೂ ನಸೀಬಿರಬೇಕು. ಹೌದು ಸಮರ್ಥ್, ಮಧುಸೂದನ್ ನಮ್ಮ ಹತ್ರ ಬಂದು ಡಬ್ಬಿ ಸರ್ವಿಸ್ ತೊಗೊಳಕ್ಕೆ ಅಂದಾಗ ನಮಗೆ ಹೇಗಿರುತ್ತಂತಲೇ ಗೊತ್ತಿದ್ದಿಲ್ಲ. ಆದರೆ ಅದನ್ನು ಆ್ಯಪ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ. ಹೌದು ಸಮರ್ಥ್, ಆಫೀಸಲ್ಲಿ ಸುಮಾರು ಕೊಲೀಗ್ಸ್ ಬಂದು ಇವತ್ತು ಟೇಸ್ಟ್ ಮಾಡಿದ್ದಾರೆ. ಮೇ ಬಿ ಅವರು ಎನ್ರೋಲ್ ಮಾಡ್ಕೊಳ್ಬಹುದು.
ನನಗೂ ಬೇಕು ಕಣ. ಎಷ್ಟು ಪೇ ಮಾಡಲಿ? ನನಗೂ ಬೇಕ್ರಿ ಸಮರ್ಥವ್ರ. ರೊಕ್ಕ ಎಷ್ಟಾಗತ್ತೆ ರೀ? ಏನು ತಿಂಗಳ ಕೊಳೇನ್ರಿ ಇಲ್ಲ ಈಗ ಕೊಳೇನ್ರಿ? ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಕಣ್ರೋ. ಇದನ್ನೆಲ್ಲ ನನ್ನ ಹೆಂಡತಿ ನೋಡ್ಕೊಳ್ಳೋದು. ಆ ಬಾಕ್ಸ್ ಮೇಲೆ ವಾಟ್ಸಪ್ ನಂಬರ್ ಇದೆಯಲ್ಲ, ಅದಕ್ಕೆ ಪೇ ಮಾಡಿ. ಬೇರೆ ಏನಿದ್ರು ಅವ್ರಿಗೆ ಫೋನ್ ಮಾಡಿ ಕೇಳಿ. ಪಾಪು ಯಾಕಿನ್ನೂ ಬಂದಿಲ್ಲ? ಅಡುಗೆ ಎಲ್ಲ ಹೇಗಿತ್ತೋ ಏನೋ, ಅವ್ರಿಗೆಲ್ಲ ಇಷ್ಟ ಆಯ್ತೋ ಇಲ್ವೋ? ಹಲೋ ಪುಟಿ. ಏನಮ್ಮ ನೀನು ಯಾವಾಗ ಫೋನ್ ಮಾಡಿದ್ರು ತಗೊಳಲ್ಲ? ಪುಟಿ, ನೆನ್ನೆ ನಾನೇ ನಿನಗೆ ಫೋನ್ ಮಾಡಿದ್ದೆ, ಆದರೆ ನಿನ್ನ ಫೋನ್ ಬ್ಯುಸಿ ಬಂತು. ಪುಟಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನು ಗೊತ್ತಾ? ಅಮ್ಮ, ನಿನ್ ರಾಮಾಯಣ ಎಲ್ಲ ನನಗೆ ಬೇಡ. ಇಲ್ಲಿ ಜಾಸ್ತಿ ಹೊತ್ತು ನನಗೆ ಮಾತಾಡೋಕ್ಕಾಗಲ್ಲ. ದುಡ್ಡಿನ ವ್ಯವಸ್ಥೆ ಏನಾಯ್ತು? ಅಥವಾ ನನಗೆ ದುಡ್ಡು ಕೊಡ್ಬೇಕಾಗತ್ತೆ ಅಂತಾನೆ ನಾನು ಫೋನ್ ರಿಸೀವ್ ಮಾಡ್ತಿಲ್ವಾ? ಯಾಕೆ ಹಾಗೆ ಹೇಳ್ತೀಯ ಪುಟಿ? ನಾನು ದುಡ್ಡು ಹೊಂದಿಸೋದಕ್ಕೆ ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನೀಗ ಅವತ್ತಿಂದ ಹೊಂದಿಸ್ತಾನೆ ಇದೆಯಾ? ಹೋಗ್ಲಿ, ತಾತನ ಹತ್ರ ಆದ್ರೂ ಮಾತಾಡ್ದ್ಯಾ? ಅದು ನಾನೇ ಹೇಗಾದ್ರೂ ಮಾಡಿ ಹೊಂದಿಸೋಣ ಅಂತ. ಏನಮ್ಮ ನೀನು ಅಷ್ಟು ದೊಡ್ಡ ಅಮೌಂಟು ನೀನ್ ಹೊಂದಿಸ್ತೀಯ? ಸುಮ್ಮನೆ ತಮಾಷೆ ಮಾಡಬೇಡ. ಮೊದಲು ಆ ಮುದ್ಕನ್ ಹತ್ರ ಮಾತಾಡು. ನನ್ಗಿಲ್ಲಿ ಪ್ರೆಷರ್ ಆಗ್ತಿದೆ, ಅರ್ಥ ಮಾಡ್ಕೊ. ಪುಟಿ, ಅದು ಹಾಗಲ್ವೇ? ಅಮ್ಮ, ಮೊದಲು ನೀನು ತಾತನ ಹತ್ರ ಮಾತಾಡು, ಆಮೇಲೆ ಏನಾಯ್ತು ಅಂತ ಹೇಳು. ಅಲ್ಲ ಪುಟಿ, ಪುಟಿ ಪುಟಿ ಕೆಲಸ ಜಾಸ್ತಿನ ರೀ? ಸುಸ್ತಾಗಿದ್ದೀರಾ? ಒಬ್ಬ ಕ್ಲೈಂಟ್ನ ಮೀಟ್ ಮಾಡ್ಬೇಕಿತ್ತು ಪುಣ್ಯ, ಹೋಗಿದ್ದೆ. ಚಿಕ್ಕ ಯಜಮಾನ್ರೆ, ಬೇಲ್ದಣ್ಣಿನ ಶರ್ಬತ್ತು. ನೀವು ಸುಸ್ತಾಗಿರ್ತೀರ ಅಂತ ನಾನೇ ಮಾಡೋದಕ್ಕೆ ಹೇಳಿದೆ. ಥ್ಯಾಂಕ್ ಯು ಪಾಪಮ್ಮ. ಪಾಪಮ್ಮ, ಅಭಿ ಮನೆಗೆ ಬಂದ? ಇನ್ನೂ ಇಲ್ಲ ಚಿಕ್ಕ ಯಜಮಾನ್ರೆ. ಏನಾಯ್ತು ರೀ? ನಿಮ್ಮಿಬ್ಬರ ಮಧ್ಯೆ ಏನಾದರೂ? ಹಾಗೆಲ್ಲ ಏನೂ ಇಲ್ಲ ಪುಣ್ಯ. ನೆನ್ನೆ ಊಟ ಮಾಡುವಾಗ ಮೀಟಿಂಗ್ ಬಗ್ಗೆ ಮಾತಾಡ್ನಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಇವತ್ತು ಆಫೀಸ್ಗೆ ಹೋಗಿ ಮೀಟಿಂಗ್ ಕರೆದಿದ್ದ. ನಾನು ಮೀಟಿಂಗ್ ಇನ್ವಿಟೇಷನ್ ನೋಡಿಲ್ಲ. ಬೇರೆ ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಹೋಗಿದ್ರಿಂದ ಬರೋಕ್ಕಾಗಲ್ಲ ಅಂದೆ. ಅದಕ್ಕೂ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ರೀ, ಒಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂದರೆ ಸಣ್ಣ ಪುಟ್ಟ ವಿಷಯದಲ್ಲೂ ತಪ್ಪು ಕಾಣಿಸ್ತಾ ಹೋಗುತ್ತೆ. ಇದನ್ನು ಈಗಲೇ ಬಗೆಹರಿಸ್ಕೊಳ್ಳಿ. ಒಂದ್ಸಲ ಕೂರಿಸ್ಕೊಂಡು ಮಾತಾಡಿ. ನೋಡೋಣ. ಪಾಪು, ಸಮರ್, ಹೇಗಿತ್ತು ರೆಸ್ಪಾನ್ಸು? ಅಮ್ಮ ಮಾಡಿದ ಅಡುಗೆ ಎಲ್ರಿಗೂ ಇಷ್ಟ ಆಯ್ತಾ? ಅವ್ರಿಗೇನು, ಮನೆ ಊಟ ಅಂದಮೇಲೆ ಚೆನ್ನಾಗಿದ್ದೇ ಇರುತ್ತೆ. ಚೆನ್ನಾಗಿದೆ ಅಂತಂದ್ರು. ಸೀರಿಯಸ್ಲಿ ಬಾಸ್, ನನಗೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ. ಯಾರ್ಯಾರೋ ಬಂದು ದುಡ್ಡು ಯಾರು ಕೊಡಲಿ ಅಂತಾರೆ, ಬಾಕ್ಸ್ ಬೇಕು ಅಂತಾರೆ. ಅದಕ್ಕೆ ನಿನ್ನ ನಂಬರ್ ಕೊಟ್ಟು ಎನ್ಕ್ವೈರಿ ಮಾಡ್ಕೊಳ್ಳಿ ಅಂತಂದೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ. ಕಷ್ಟ ಆಗುತ್ತೆ ಬಾಸ್. ಅದರಲ್ಲೂ ಇಷ್ಟೊಂದು ಡಬ್ಬಿ ಇಟ್ಕೊಂಡು ಬೈಕಲ್ಲಿ ಬರೋದು ಪ್ರಾಬ್ಲಮ್. ಇನ್ಮೇಲೆ ಇದನ್ನೆಲ್ಲ ತೊಗೊಂಬರೋದಕ್ಕೆ ನೀನೇನಾದರೂ ವ್ಯವಸ್ಥೆ ಮಾಡ್ಕೊ ಪ್ಲೀಸ್. ಚೆನ್ನಾಗಿತ್ತು ಅಂದ್ರಂತಲ್ಲಮ್ಮ, ಖುಷಿನಾ? ಅಲ್ಲ ಪಾಪ, ಪಾಪು ಕಷ್ಟ ಆಗ್ತಿದ್ಯೋ ಏನೋ. ಅವನಿಗೆ ಯಾವ ಕಷ್ಟ ಅಮ್ಮ? ಡಬ್ಬಿ ತಗೊಂಡ್ ಬರಕ್ಕೆ ನಾವೇ ಏನಾದರೂ ವ್ಯವಸ್ಥೆ ಮಾಡೋಣ ಬಿಡಿ. ಸಮರ್ಥ ಕೊಲೀಗ್ಸ್ ಎಲ್ಲರೂ ನಿಮ್ಮ ಅಡುಗೆನ ತುಂಬಾ ಇಷ್ಟಪಟ್ಟಿದಾರಮ್ಮ. ನಿಜವಾಗ್ಲೂ? ಹ್ಞೂ ಅಮ್ಮ. ಇವತ್ತು ಎಷ್ಟು ಜನ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿದ್ರು ಗೊತ್ತಾ? ಒಂದು 5-6 ಜನ ಅಡ್ವಾನ್ಸು ಮಾಡಿದ್ದಾರೆ. ಇನ್ಮೇಲೆ ಜಾಸ್ತಿ ಬಾಕ್ಸ್ ಕಳಿಸ್ಬೇಕಾಗತ್ತಮ್ಮ. ಒಂದೇ ದಿನಕ್ಕೆ ನಿಮ್ಮ ಅಡುಗೆಗೆ ಎಲ್ಲರೂ ಫ್ಯಾನ್ ಆಗ್ಬಿಟ್ರು ನೋಡಿ. ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಖುಷಿ ಆಗ್ತಿದೆ ತಾನೆ? ಮತ್ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಖುಷಿ ಪಡಿ ಅಮ್ಮ. ಎಲ್ಲಿ ಸ್ಮೈಲ್ ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ಒಳ್ಳೆ ಹುಡುಗಿ ನೀನು.
ಕಮಾನ್ ಅಭಿ, ಈ ಥರ ಕೋಪ ಮಾಡ್ಕೊಂಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ? ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ರೈವಲ್ರೀಸ್ ಇರೋದು ನಮ್ಮಿಬ್ರು ಡ್ಯಾಡ್ಸ್ ಮಧ್ಯ, ಅದಕ್ಕೆ ನಾವು ಯಾಕೆ ಸಫರ್ ಆಗಬೇಕು? ಇನ್ಫ್ಯಾಕ್ಟ್ ನಮ್ಮ ಡ್ಯಾಡಿ ನನ್ನ ಮೇಲಿರೋ ಪ್ರೀತಿಗೆ ಈ ಎಲ್ಲ ರೈವಲ್ರೀಸ್ನ ಪಕ್ಕಕ್ಕಿಟ್ಟು ಹೋಗಿ ನಿಮ್ಮ ಡ್ಯಾಡ್ ಹತ್ರ ಸಾರಿ ಕೇಳಿದ್ರು. ಬಟ್ ಬ್ರೋ ಒಪ್ಪಿದ್ರೆ ಎಲ್ಲ ಆಗುತ್ತೆ ಡೀಪ್ಸ್, ಆದರೆ ಅವನು ಒಳ್ಳೆ ಡ್ಯಾಡ್ ಥರ ಆಡ್ತಿದ್ದಾನೆ. ಅವ್ನು ನನ್ನ ಹತ್ರ ಈ ವಿಚಾರ ಮಾತಾಡೋಕ್ಕೆ ರೆಡಿ ಇಲ್ಲ ಗೊತ್ತಾ? ಚಿಕ್ಕಮ್ಮ ರಿಸೀವ್ ಮಾಡು. ಚಿಕ್ಕಮ್ಮ. ಅಭಿ ಎಲ್ಲಿದೆಯೋ? ಇಷ್ಟೊತ್ತಾದರೂ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಯಾಕೆ ಬರಬೇಕು ಚಿಕ್ಕಮ್ಮ? ಅಲ್ಲಿ ಯಾರು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ ಅಂದಮೇಲೆ ನಾನು ಬಂದೇನು ಮಾಡಲಿ? ಯಾಕೆ ಹಾಗೆ ಹೇಳ್ತೀಯ ಅಭಿ? ನಿಮ್ಮನೆಗೆ ನೀನು ಬರಲ್ಲ ಅಂದರೆ ಹೇಗೆ? ತುಂಬ ಅಪ್ಸೆಟ್ ಆಗಿದೆಯಾ ಅನಿಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಇನ್ನೇನು ಚಿಕ್ಕಮ್ಮ, ನನ್ನ ಸ್ವಂತ ಅಣ್ಣನೇ ನಾನು ಅರ್ಥ ಮಾಡ್ಕೋತಿಲ್ಲ. ಒಳ್ಳೆ ಹಳೆ ಕಾಲದ ಮೂವಿ ಥರ ಪ್ರೀತಿಸ್ತವ್ರನ್ನ ಮದುವೆ ಆಗಬೇಡ ಅಂತಿದ್ದಾನೆ. ಅವನು ನಾನು ಎಷ್ಟು ರೆಸ್ಪೆಕ್ಟಿಂದ ನೋಡ್ತಿದ್ದೆ ಗೊತ್ತಾ? ಅವನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಅರ್ಥ ಆಗುತ್ತೆ ಅಭಿ, ಅವನಿಗೆ ನಿನ್ನ ಹರ್ಟ್ ಮಾಡೋ ಇಂಟೆನ್ಷನ್ ಇರಲ್ಲ. ಅವನಿಗೆ ನನ್ನ ಹರ್ಟ್ ಮಾಡಬಾರ್ದು, ಮಾತಾಡಿ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತಿದ್ದಿದ್ರೆ ಇವತ್ತು ನಾನು ಮೀಟಿಂಗ್ ಕರೆದಾಗ ಬರ್ಬೋದಿತ್ತಲ್ವಾ? ನಿನ್ನೆ ಊಟ ಮಾಡ್ಬೇಕಾದ್ರೆ ನಿಮ್ಮ ಮುಂದೆನೇ ಮೀಟಿಂಗ್ ಯಾಕೆ ಅರೇಂಜ್ ಮಾಡಿಲ್ಲ ಅಂತ ಕೇಳ್ದೆ ತಾನೆ. ಇವಾಗ ಮೀಟಿಂಗ್ ಅರೇಂಜ್ ಮಾಡಿದ್ರೆ ಬರೋಕ್ಕಾಗಲ್ಲ ಅಂತಾನೆ. ಏನಿದ್ರ ಅರ್ಥ? ನನ್ನ ಎಲ್ಲ ಡಿಸಿಷನ್ಗೂ ಬೇಡ ಅನ್ನೋದೇ ಅವನ ಇಂಟೆನ್ಷನ್ ಅಲ್ವಾ? ಅಭಿ, ನೀನು ಕೋಪದಲ್ಲಿದೆಯಾ? ಅಪ್ಸೆಟ್ ಆಗಿದೆಯಾ? ಚಿಕ್ಕ ಹುಡುಗ ನೀನು, ಕೆಲವೊಂದು ವಿಷಯಗಳು ನಿನಗೆ ಅರ್ಥ ಆಗಲ್ಲ. ಒಂದು ಕೆಲಸ ಮಾಡು, ನಿನ್ನ ಮನಸ್ಸಿಗೆ ಖುಷಿ ಸಿಗೋದಾದರೆ ದೀಪಿಕಾನ ಮೀಟ್ ಮಾಡಿ ಅವಳ ಜೊತೆ ಸ್ವಲ್ಪ ಸಮಯನ ಕಳಿ. ನಾನೀಗ ಅವಳ ಜೊತೆನೇ ಇದ್ದೀನಿ ಚಿಕ್ಕಮ್ಮ. ಅವಳೇ ಕಾಲ್ ಪಿಕ್ ಮಾಡಿ ಮಾತಾಡು ಅಂದಿದ್ದು. ಸರಿ ಅಭಿ, ನಾನು ಡಿಸ್ಟರ್ಬ್ ಮಾಡಲ್ಲ. ಹುಷಾರು, ಟೇಕ್ ಕೇರ್. ಬಾಯ್ ಚಿಕ್ಕಮ್ಮ. ಶಾರ್ವರಿ, ಅಭಿ ಹತ್ರ ಮಾತಾಡ್ತಾ ಇದೆಯಾ? ಹ್ಞೂ ಬಾವ, ಲೇಟ್ ಆಗುತ್ತೆ ಅಂತ ಹೇಳೋಕ್ಕೆ ಅವನೇ ಕಾಲ್ ಮಾಡಿದ್ದ. ಅವನು ಯಾಕೋ ಅಪ್ಸೆಟ್ ಆಗಿದ್ದಾನೆ ಅನ್ನಿಸ್ತು. ಏನಾಯ್ತು ಅವನಿಗೆ? ಆ ಥರ ಏನಿಲ್ವಲ್ಲ ಭಾವ. ಸುಮತಿ ನನ್ನ ಜೀವನದಿಂದ ದೂರ ಆದಮೇಲೆ ನನ್ನ ಮಕ್ಕಳು ನನ್ನಿಂದ ದೂರ ಆಗ್ಬಿಟ್ರು ಶಾರ್ವರಿ. ಅವರಿಬ್ಬರ ತಂದೆ ತಾಯಿ ಎಲ್ಲ ನೀನೆ. ಅವ್ರು ಏನೋ ಸಮಸ್ಯೆಯಲ್ಲಿ ಒದ್ದಾಡ್ತಿದ್ದಾರೆ ಅನ್ನಿಸ್ತು. ನಿನ್ನ ಹತ್ರ ಹೇಳ್ಕೊಂಡಿರ್ತಾರಲ್ಲ ಅಂತ ಕೇಳಿದೆ ಶಾರ್ವರಿ. ಸಮಸ್ಯೆ ಏನೂ ಇಲ್ಲ ಭಾವ. ವಯಸ್ಸಿನ ಮಕ್ಕಳು ಅಂದಮೇಲೆ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ ಅಲ್ವಾ ಭಾವ? ನೀವು ತಲೆ ಕೆಡಿಸ್ಕೋಬೇಡಿ, ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಹಿ ವಿಲ್ ಬಿ ಫೈನ್. ರೀ, ಟೈಮ್ ಆಯಿತು, ಮಲ್ಕೊಳ್ಳಿ. ಅಭಿ ಇನ್ನೂ ಬಂದಿಲ್ಲ ಪುಣ್ಯ. ಅವ್ನು ಬಂದಾದ್ಮೇಲೆ ಮಲ್ಕೋತೀನಿ. ತಮ್ಮನ ಮೇಲೆ ಎಷ್ಟು ಪ್ರೀತಿ ಅಲ್ವಾ ನಿಮಗೆ? ಅವನ ಲೈಫಲ್ಲಿ ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಈ ಡಿಸಿಷನ್ ತಗೊಂಡಿದ್ದೀರಾ ಅಂತ ಒಂದಲ್ಲ ಒಂದಿನ ಅವ್ನಿಗೆ ಅರ್ಥ ಆಗುತ್ತೆ ರೀ. ಒಳ್ಳೆ ಮಿಡ್ ನೈಟ್ ಶೋ ಈಗ.
ಆರ್ ಯು ಓಕೆ? ಆಮ್ ಐ ಓಕೆ? ಇಷ್ಟೊತ್ತಾದರೂ ನಾನು ಮನೆಗೆ ಬಂದಿಲ್ಲ ಅಂತ ಯಾರಾದರೂ ಒಬ್ಬರು ಫೋನ್ ಮಾಡಿದ್ರ? ನಿಮ್ಮನ್ನು ಬಿಟ್ಟರೆ ನಾನು ನಿಮ್ಮ ಮನೇಲಿ ಇದನ್ನೋ ಇಲ್ವೋ ಅಂತ ಯಾರಿಗೋ ಕೇರೇ ಇಲ್ಲ ಅನ್ಸುತ್ತೆ. ಸೊ ಸ್ಯಾಡ್ ಅಲ್ವಾ? ಅಭಿ, ಏನಾಗಿದೆ ನಿನಗೆ? ರೆಪ್ಯೂಟೆಡ್ ಫ್ಯಾಮಿಲಿ ನಮ್ಮದು. ನೀನು ಹೀಗೆಲ್ಲ ಬಂದರೆ ಏನಾಗುತ್ತಂತ ಗೊತ್ತಾ? ಕೇಳು, ಪ್ರಶ್ನೆ ಕೇಳು, ಕೇಳ್ತಾನೇ ಇರು. ನಿನಗೆ ಪ್ರಶ್ನೆ ಕೇಳೋದು ಬಿಟ್ಟು ಬೇರೆ ಇನ್ನೇನು ಗೊತ್ತು? ಕೋಪ ಮಾಡ್ಕೊಂಡು ಕೂಗಾಡ್ಬಿಟ್ರೆ ಎಲ್ಲದಕ್ಕೂ ಎಷ್ಟು ಅಂದ್ಬಿಡ್ಬೇಕಲ್ವಾ? ಇದಕ್ಕೆಲ್ಲ ನಾನು ಕೇರೆ ಮಾಡಲ್ಲ. ನಾನು ಹೇಳ್ತೀನಿ ಕೇಳು. ಐ ಲವ್ ದೀಪಿಕಾ. ನಾನು ಅವಳನ್ನೇ ಮದುವೆ ಆಗೋದು. ಅಭಿ, ಹೇಳದ್ನಲ್ಲ, ನಾನು ಅವಳನ್ನೇ ಮದುವೆ ಆಗೋದು. ಅಷ್ಟಕ್ಕೂ ಬೇಡ ಅನ್ನಕ್ಕೆ ಹೂ ಆರ್ ಯು? ನನ್ನ ಲೈಫ್ ಡಿಸೈಡ್ ಮಾಡಕ್ಕೆ ಹೂ ಆರ್ ಯು? Avi, can you both stop it? ಅವನಿಗೆ ಯಾಕೆ ಹೇಳಕ್ ಹೋಗ್ತೀರ ಚಿಕ್ಕಮ್ಮ? ಹೊಡಿಲಿ ಬಿಡಿ. ಸ್ವಂತ ತಮ್ಮನ ಮೇಲೆ ಕೈ ಎತ್ತೋಷ್ಟು ಕೋಪ ಇದೆ ಅಂದ್ರೆ ಹೊಡಿಲಿ ಬಿಡಿ. ನಾನೇ ಸುಮ್ಮನಾಗ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಾನು ಈ ಮನೇಲಿ ಇರ್ಬೇಕಾ ಚಿಕ್ಕಮ್ಮ? ಐ ಕಾಂಟ್. ಅಭಿ, ಏನ್ ಮಾಡ್ತಿದ್ಯಾ? ನಾನು ಹೇಳಿರಲ್ಲ ಚಿಕ್ಕಮ್ಮ, ನಾನು ಆಚೆ ಹೋಗ್ತೀನಿ. ಅಭಿ, ಏನ್ ಮಾಡ್ತಿದ್ಯಾ? ಅಭಿ, ನನ್ನ ಮಾತು ಕೇಳು. ಅಭಿ, ಅಲ್ಲ ಚಿಕ್ಕಮ್ಮ, ಅಭಿ ಕುಡ್ದಿದ್ದಾನೆ. ಅವನ ಮಾತಿನ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲ. ಈಗ ಮಾತಾಡ್ದೆ ಸುಮ್ಮನಿರೋದೇ ಬೆಟರ್. ಐ ವಿಲ್ ಮೇಕ್ ಶ್ಯೂರ್ ಹಿಲ್ ಬಿ. ಮಾವನಿಗೆ ಅಭಿ ಮನೆಯಿಂದ ಆಚೆ ಹೋಗಿರೋದೇ ಗೊತ್ತಿಲ್ಲ. ಗೊತ್ತಾದ್ರೆ ನೊಂದ್ಕೋತಾರೆ, ಆದ್ರೆ ಮುಚ್ಚಿಟ್ರೆ ತಪ್ಪಾಗಲ್ವಾ? ಬಡಿಸಿ ಪಾಪಮ್ಮ, ಯಾಕೆ ಸುಮ್ಮನಾದ್ರಿ? ಅಭಿ ಬರಲಿ ಅಂತ ನಾನೇ ಕಾಯಕ್ಕೆ ಹೇಳಿದೆ ಶಾರ್ವರಿ. ಎಲ್ಲಿ ಅವನು? ನಿನ್ನೆಯಿಂದ ಕಾಣ್ತಾ ಇಲ್ಲ. ನಿನ್ನೆ ನೀನು ಸುಳ್ಳು ಹೇಳ್ತಿದ್ದಾರೆ ಇವರು.
ಹೌದಾ? ಅಟ್ಲೀಸ್ಟ್ ಒಂದು ಮಾತು ಹೇಳೋಗ್ತಿದ್ದ ಇಷ್ಟು ದಿನ. ಏನೋ ಗಡಿಬಿಡಿಯಲ್ಲಿ ಹೇಳೋದಕ್ಕೆ ಮರ್ತಿದ್ದಾನೆ ಭಾವ. ನೀವು ತಿಂಡಿ ತಿನ್ನಿ ಪಾಪಮ್ಮ. ಪೂರ್ಣಿ ಲೇಟ್ ಆಗ್ತಿದೆ, ಬರ್ತೀನಿ.